ವಿಟ್ಲ ಹಳೆ ಬಸ್ ನಿಲ್ದಾಣಕ್ಕೆ ಶರವೇಗದಲ್ಲಿ ನುಗ್ಗುವ ಬಸ್ಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಇಂಜಿನಿಯರ್ಗಳ ಮಾರ್ಗದರ್ಶನದ ಮೇರೆಗೆ ತ್ರಿಕೋನಾಕಾರದ ವೃತ್ತವನ್ನು ಟ್ರಯಲ್ ಬೇಸ್ ಮೇಲೆ ಅಳವಡಿಸಲಾಗಿತ್ತು. ಪಟ್ಟಣ ಪಂಚಾಯಿತಿ ಅಧಿಕಾರ ಸ್ವೀಕರಿಸಿದ 1 ತಿಂಗಳಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಬಸ್ ಮಾಲೀಕರಾಗಿರುವ ಬಸ್ನವರೇ ಯಾವುದೇ ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ಹಳೆಯದನ್ನ ಕೆಡವಿ ಹೊಸ ವೃತ್ತ ನಿರ್ಮಿಸಿದ್ದಾರೆ ಎಂದು ವಿಟ್ಲ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಮನಾಥ ವಿಟ್ಲ ಆರೋಪವನ್ನ ಮಾಡಿದ್ದಾರೆ. ವಿಟ್ಲದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಟ್ಟಣ ಪಂಚಾಯಿತಿಯಲ್ಲಿ ಯಾವ ಕಾಮಗಾರಿ ನಡೆಸುವುದಾದರೂ ಟೆಂಡರ್ ಪ್ರಕ್ರಿಯೆಯ ಅಗತ್ಯವಿದೆ. ಗ್ರಾಮದಲ್ಲಿ ಪ್ರಕೃತಿ ವಿಕೋಪದಂತಹ ತುರ್ತು ಸಂದರ್ಭದಲ್ಲಿ ಕಾಮಗಾರಿ ನಡೆಸಿ ಘಟನೋತ್ತರ ಅನುಮತಿ ಪಡೆದುಕೊಳ್ಳಲು ಕಾನೂನಿನಲ್ಲಿ ಅವಕಾಶವಿದ್ದು, ಅಧ್ಯಕ್ಷರು ಹೇಳಿದ ಹಾಗೆ ವೃತ್ತ ನಿರ್ಮಾಣ ತುರ್ತು ಕಾಮಗಾರಿಯಾಗಲು ಸಾಧ್ಯವಿಲ್ಲ. ಆಡಳಿತ ಇದನ್ನು ತುರ್ತು ಕಾಮಗಾರಿ ಅಂತ ಪರಿಗಣಿಸಿದ್ದೇ ಆದರೆ ವೃತ್ತ ನಿರ್ಮಾಣದ ಬಳಿಕ 5 ರಿಂದ 7 ಕ್ರಿಯಾ ಯೋಜನೆಯಲ್ಲಿ ಯಾಕೆ ಇದರ ಸೇರ್ಪಡೆ ಮಾಡಿಲ್ಲ? ಕೆಡವಲು 1 ಬಿಲ್ಲು, ಕಟ್ಟಲು ಇನ್ನೊಂದು ಬಿಲ್ಲು ಮಾಡಬಾರದೆ, 2 ಬಿಲ್ ಮಾಡಿಲ್ವೇ ಎಂದು ಪ್ರಶ್ನೆಯನ್ನ ಮಾಡಿದ್ರು. ತೆರಿಗೆ ಸಂಗ್ರಹ ಪುಸ್ತಕ ನಕಲಿ ಬಿಲ್ ಪುಸ್ತಕ ಮಾಡಿರಲಿಲ್ಲ, ಹೊರತಾಗಿ ಸರಣಿ ತಪ್ಪಿಸಿ ಬಿಲ್ ಕೊಡುವ ಕಾರ್ಯವಾಗಿತ್ತು. ತೆರಿಗೆಯ ಸುಮಾರು 10 ಲಕ್ಷ ದುರುಪಯೋಗ ಮಾಡಿದ ಸಂದರ್ಭ ನೌಕರನಿಗೆ 5 ಲಕ್ಷ ಕಟ್ಟಲು ಸಹಕಾರ ಮಾಡಿದವರು ಯಾರೆಂಬುದು ವಿಟ್ಲದ ಜನತೆಗೆ ತಿಳಿದಿದೆ. ತೆರಿಗೆ ವಿಚಾರವನ್ನ ಗಮನಿಸಬೇಕಾದ ಪಿಡಿಒಗಳು ಜವಾಬ್ದಾರಿ ಮರೆತಿರುವುದರಿಂದ ಅವರೇ ಕಟ್ಟಬೇಕೆಂಬ ಆದೇಶ ಜಿಲ್ಲಾ ಪಂಚಾಯಿತಿಯಿಂದ ಆಗಿದೆ. ಈ ಬಗ್ಗೆ ಪಿಡಿಒಗಳು ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಯಾವುದಾದರೂ ಅನುಮಾನ ನನ್ನ ಮೇಲೆ ಇದ್ರೆ ಎಸಿಪಿ ತನಿಖೆ ನಡೆಸಲಿ ಎಂದು ಸವಾಲು ಹಾಕಿದ್ರು. ಈಗ ಅದು ಆಡಿ ಅದರ ನಂತರದ 5 ರಿಂದ 7 ಟೆಂಡರ್ ಆಗಿರ್ಬೋದು, 7 ಕ್ರಿಯಾಯೋಜನೆ ಆಗಿರ್ಬೋದು, 7 ಕ್ರಿಯಾಯೋಜನೆ ಅದು ಸೇರಿಸಬೇಕು. 2 ವರ್ಷ ಕಾಯಬೇಕಾ? ಒಂದು ಚೀಫ್ ಆಫೀಸರ್ ಹೋದ್ರು, ಅವರ ಟೈಮಲ್ಲಿ 3 ಕ್ರಿಯಾಯೋಜನೆ ಆಗಿದೆ. ಈಗ ಇನ್ನು ಅಂದ್ರೆ ಈಗ ಈಗಿನ ಮುಖ್ಯಾಧಿಕಾರಿಯನ್ನು ಹೇಗೆ ಬೇಕಾದ್ರೂ ಬಗ್ಗಿಸಬಹುದು ಅಂದ್ರೆ ಅರ್ಥ. ಪಟ್ಟಣ ಪಂಚಾಯತ್ನಲ್ಲಿ ಯಾವುದೇ ಕೆಲಸ ಮಾಡುವಾಗಿಲ್ಲ, ಯಾವುದೇ ಕೆಲಸವನ್ನು ಟೆಂಡರ್ ಇಲ್ಲದೆ ಮಾಡುವಾಗಿಲ್ಲ. ಪಟ್ಟಣ ಪಂಚಾಯತ್ ನಮಗೆ 5 ಲಕ್ಷದವರೆಗೆ ಅವಕಾಶ ಇದೆ ಮಾಡಿದ್ರೆ. ಗ್ರಾಮ ಪಂಚಾಯತ್ನಲ್ಲಿ ಒಂದು ವೇಳೆ ಈಗ ಹೇಳಿದ್ರು ಅದು ತುರ್ತು ಕಾಮಗಾರಿ ಅಂತ, ತುರ್ತು ಕಾಮಗಾರಿ ಇದೆ, ಅದು ಹೌದು. ಅದು ಪ್ರಕೃತಿ ವಿಕೋಪ ಆಗಬೇಕು. ಅದಕ್ಕೆ ಏನಾಗಬೇಕು? ಪ್ರಕೃತಿ ವಿಕೋಪ, ನೀರು ಬರಬೇಕು, ಬಳ್ಳ ಬರಬೇಕು, ಅಥವಾ ಬೆಂಕಿ ಬೀಳಬೇಕು, ಬೇರೆ ಬೇರೆ ಸಂದರ್ಭ ಇದೆ. ನೀರಿಲ್ಲ, ಎಮರ್ಜೆನ್ಸಿ ಬೋರ್ ತೆಗಿಬೇಕು, ಎಮರ್ಜೆನ್ಸಿ ಕುಡಿಯುವ ನೀರಿಗೆ. ಅದಕ್ಕೆ ಮತ್ತೆ ಘಟನೋತ್ತರ ಸ್ಯಾಂಕ್ಷನ್ ತಗೊಂಡು ಮಾಡಬೇಕು. ಇದೆಲ್ಲ ಹಾಗೆ ಮಾಡುವಂತ ವಿಷಯ ಅಲ್ವೇ ಅಲ್ಲ. ಮಾತಾಡುವಾಗ ನಾವು ಆ ಬೇಸ್ ಇಟ್ಟು ಮಾತಾಡಬೇಕು, ಸುಳ್ಳು ಇದು ಇಲ್ಲ ಹೇಳಿಬಾರ್ದು, ಅದನ್ನು ಹೇಳಿದ್ದಾರೆ. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುರಳೀಧರ ರೈ ಮಠಂತಪೆಟ್ಟು, ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಬಾಳೆಕಲ್ಲು, ಅಬ್ದುಲ್ ಕರೀಂ ಕುದ್ದುಪದವು ಈ ಸಂದರ್ಭದಲ್ಲಿ ಹಾಜರಿದ್ದರು.